ಹಾಯ್ ಸ್ನೇಹಿತರೆ, ಬಲ್ಲಾಲ್ಸ್ ಕ್ಯಾಬೋಸಲ್ಲೇ ಇವತ್ತು ನೋಡಿ ಸ್ಕ್ವಿಡ್ ಬಂಡಸೆಯ ಗೀ ರೋಸ್ಟನ್ನು ಮಾಡುವ. ಮಕ್ಕಳು ಸ್ಕೂಲಿಗೆ ಹೋಗಬೇಕಾದ್ರೆ ಹೇಳಿ ಹೋಗಿದ್ದಾರೆ, ಅಮ್ಮ ಇವತ್ತು ಗೀ ರೋಸ್ಟೇ ಮಾಡಿ ಅಂತ. ಸೊ ಆ ರೆಸಿಪಿಯನ್ನು ನಾನು ಯಾವ ಥರ ಮಾಡ್ತೇನೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ನೀವು ಟ್ರೈ ಮಾಡಿ ರೆಸಿಪಿಯನ್ನು ನೋಡಿ. ಟ್ರೈ ಮಾಡಿದ ಮೇಲೆ ನಿಮ್ಮ ಮನೆಯವರಿಗೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಲಿಕ್ಕೆ ಮಾತ್ರ ಮರಿಬೇಡಿ. ನಿಮ್ಮ ಕಮೆಂಟ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಮತ್ತಷ್ಟು ಯಮಿ ಹಾಗೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಬನ್ನಿ. ಬಂಡಸೆಯ ಗೀ ರೋಸ್ಟನ್ನು ಯಾವ ಥರ ಮಾಡೋದು ಅಂತ ನೋಡುವ. 1 kg ಕ್ಲೀನ್ ಮಾಡಿದ ಬಂಡಸೆಗೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಇಡೀ ಲಿಂಬೆಹಣ್ಣಿನ ಜ್ಯೂಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನು ಮ್ಯಾರಿನೇಟ್ ಮಾಡಿ ಸುಮಾರು 15 ನಿಮಿಷ ಆದರೂ ಇದನ್ನು ಇಡಬೇಕು. ಸೈಡಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ರೆಸ್ಟ್ ಮಾಡಲಿಕ್ಕೆ ಇಡುವ 15 ಮಿನಿಟ್ಸ್. ಎಲ್ಲ ಉಪ್ಪು ಅರಶಿನ ಪುಡಿಯನ್ನು ಎಳ್ಕೊಳ್ಳಿ. ಅದು ಬಿಸಿಯಾದ ಪ್ರೆಷರ್ ಕುಕ್ಕರಿಗೆ 15 ನಿಮಿಷದ ನಂತರ ಈ ಬಂಡಸೆ ಪೀಸ್ಗಳನ್ನು ಆ್ಯಡ್ ಮಾಡಿ 2 ವಿಸಿಲ್ ತೆಗಿತೇನೆ ಮೀಡಿಯಮ್ ಫ್ಲೇಮಲ್ಲಿ. ನೀರು ಹಾಕ್ಕೊಳ್ಳೋದಿಲ್ಲ, ನೀರು ಬಿಡ್ತದೆ ಅದು. ಒಂದು ಚೂರು ನೀರು ಹಾಕ್ಕೊಳ್ಳೋದು ಬೇಡ. 6 ರಿಂದ 7 ಘಾಟಿ ಮೆಣಸನ್ನು ನೆನೆಸಿಟ್ಟಿದ್ದೇನೆ. ಕೆಲವೆಲ್ಲ ತುಂಡು ತುಂಡಿದೆ, ಸೊ 7 ಅಂತ ಲೆಕ್ಕ ಹಿಡಿದು 7 ಅಂತ ಹಾಕಿದ್ದೇನೆ. 1 ಟೇಬಲ್ ಸ್ಪೂನ್ ತುಪ್ಪವನ್ನು ಬಿಸಿಯಾದ ಪ್ಯಾನಿಗೆ ಹಾಕ್ಕೊಂಡು 1/4 ಟೇಬಲ್ ಸ್ಪೂನಷ್ಟು ಮೆಂತೆ, ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆ, 1/2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ. ಇದು 1 kgಗೆ ಬೇಕಿದ್ದಂತಹ ಮೆಜರ್ಮೆಂಟ್. ಅರ್ಧ ಟೇಬಲ್ ಸ್ಪೂನ್ ಬಡಸೊಪ್ಪು, 2 ಲವಂಗ, 2 ಲವಂಗ ಹಾಕಿದ್ದೇನೆ. ಚೆನ್ನಾಗಿ ಇದನ್ನು ಅಡುಗೆ ಮನೆ ತುಂಬ ಘಮ್ ಅನ್ನಬೇಕು, ತುಪ್ಪದಲ್ಲಿ ಹುರಿದದ್ದು. ಅಷ್ಟರ ತನಕ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡು ಫ್ಲೇಮನ್ನು ಆಫ್ ಮಾಡ್ಕೊಳ್ತೇನೆ. ಫ್ಲೇಮನ್ನು ಈಗ ಆಫ್ ಮಾಡಿ ಮಿಕ್ಸಿ ಜಾರಿಗೆ ನೆನೆಸಿಟ್ಟಂತಹ ಘಾಟಿ ಮೆಣಸನ್ನು ಹಾಕ್ಕೊಂಡೆ. ಹುರಿದಿಟ್ಟಂತಹ ಮಸಾಲ, ಬೆಳ್ಳುಳ್ಳಿ 5 ಸಿಪ್ಪೆ ಸಮೇತ ಹಾಕಿದ್ದೇನೆ. ಶುಂಠಿ ಹಾಕೋದು ಬೇಡ. ಹುರಿದಿಟ್ಟ ಮಸಾಲವನ್ನು ನಿಧಾನವಾಗಿ ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಎಷ್ಟು ಮಿಕ್ಸಿಯಲ್ಲಿ ನಿಮಗೆ ನುಣ್ಣಗೆ ರುಬ್ಕೊಳ್ಳಿಕ್ಕಾಗ್ತದೆ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಈ ಥರ ಮಸಾಲೆ ರೆಡಿಯಾಗಿದೆ. ಕನ್ಸಿಸ್ಟೆನ್ಸಿಯು ಇಷ್ಟಿರಲಿ. ಈಗ ಬಿಸಿಯಾದ ಒಂದು ಬಾಣಲೆಗೆ 4 ಟೇಬಲ್ ಸ್ಪೂನ್ ತುಪ್ಪ. ಗೀ ರೋಸ್ಟ್ ಅಂದಮೇಲೆ ತುಪ್ಪ ಈಸ್ ಅ ಮೈನ್ ಇಂಗ್ರೀಡಿಯೆಂಟ್. 1 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಕಲರ್ ಚೇಂಜ್ ಆಗುವವರೆಗೆ ಇದನ್ನು ಹುರಿಯುವಂಥದ್ದು. ನಂತರ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕ್ಕೊಳ್ಳಿ. ಘಾಟಿ ಮೆಣಸಿನ ಕಲರ್ ಬ್ರೈಟ್ ಇದ್ದರೆ ತುಂಬಾ ಚೆನ್ನಾಗಿ ಕಲರ್ ಬರ್ತದೆ. ಸ್ವಲ್ಪ ಮಿಕ್ಸಿಯನ್ನು ರಿನ್ಸ್ ಮಾಡಿಕೊಂಡು ನೀರನ್ನು ಸಹ ಹಾಕ್ಕೊಳ್ತೇನೆ. 4 ಟೇಬಲ್ ಸ್ಪೂನ್ನಷ್ಟು ಹುಣಸೆ ಹಣ್ಣಿನ ಜ್ಯೂಸ್, ಅಂದರೆ 1 ಟೇಬಲ್ ಸ್ಪೂನ್ನಷ್ಟು ಹುಣಸೆ ಹಣ್ಣನ್ನು ತಗೊಂಡು ರಸ ಮಾಡ್ಕೊಂಡಿದ್ದೇನೆ. ಅದನ್ನು ಲಿಂಬೆ ಹುಳಿಯನ್ನು ಆಲ್ರೆಡಿ ನಾವು ಬಂಡಸೆ ಬೇಯುವ ಟೈಮಲ್ಲಿ ಹಾಕ್ಕೊಂಡಿದ್ದೇವೆ, ಹಾಗಾಗಿ ಅಷ್ಟು ಹುಣಸೆ ಹುಳಿ ಸಾಕಾಗ್ತದೆ. ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಮುಚ್ಚಳವನ್ನು ಮುಚ್ಚಿ ಇದನ್ನು ಒಂದು 5 ನಿಮಿಷ ಕುಕ್ ಮಾಡಿದರೆ ಎಣ್ಣೆ ಎಲ್ಲ ಬಿಟ್ಕೊಳ್ತದೆ. 2 ವಿಸಿಲ್ನ ನಂತರ ಬಂಡಸೆ ಸಹ ಚೆನ್ನಾಗಿ ಬೆಂದಿದೆ. ನೋಡಿ, ಮಸಾಲ ಎಣ್ಣೆ ಬಿಟ್ಕೊಂಡಿದೆ, ಮೀಡಿಯಮ್ ಫ್ಲೇಮಲ್ಲೇ ಇದೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಮ್ಮೆ ಬಂಡಸೆಯನ್ನು ನೀರು ತೆಗೆದು ಹಾಕ್ಕೊಂಡೆ. ನೀರು ಹಾಕಿದರೆ ತುಂಬ ನೀರು ಆಗ್ತದೆ. ಸೊ ಪ್ರೆಷರ್ ಕುಕ್ಕರಲ್ಲೇ ನೀರನ್ನು ಹಾಗೆ ಇಟ್ಕೊಂಡೆ ನಾನು. ಖಾಲಿ ಬಂಡಸೆಯನ್ನು ತೆಗೆದು ಆ್ಯಡ್ ಮಾಡಿದೆ. ವಾವ್, ಯಾರಿಗೆಲ್ಲ ಇದನ್ನು ನೋಡುವಾಗ ತಿನ್ನಬೇಕು, ಇಷ್ಟು ರುಚಿಯಾದ ರೆಸಿಪಿ ಅಂತ ಅನಿಸ್ತಾ ಇದೆ, ಅವ್ರು ಖಂಡಿತವಾಗಿ ಒಂದು ಲೈಕ್ ಕೊಡಿ. ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಈಗಾಗಲೇ ನಾನು ಬಲ್ಲಾಲ್ಸ್ ಕ್ಯಾಬೋಸಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವ ರೆಸಿಪೀಸ್ಗಳನ್ನು ಶೇರ್ ಮಾಡ್ಕೊಂಡಿದ್ದೇನೆ. ಇದು ಅದರ ಜೊತೆಗೆ ಮತ್ತೊಂದು. ಸರಿಯಾಗಿ ಮಿಕ್ಸ್ ಆಗಿದೆ. ಬಿಸಿ ಬಿಸಿ ಅನ್ನ, ರೊಟ್ಟಿ, ಚಪಾತಿ, ನೀರು ದೋಸೆ, ವಾ ವಾ ವಾ, ಯಾವುದ್ರ ಜೊತೆಗೂ ಸೈ ಅನಿಸುವ ಒಂದು ಸೈಡ್ ಡಿಶ್. ಸೀ ಫುಡ್ ಅಲ್ಲ. 2 ನಿಮಿಷ ಬೇಯಲಿ. ಘಮಘಮಿಸುವ ಬಂಡಸೆ ಸುಕ್ಕ ಪರ್ಫೆಕ್ಟಾಗಿ ಬೆಂದು ಮಸಾಲದ ಜೊತೆ ಯಮಿಯಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.